ಕಾಂತಾರಕ್ಕೆ ದೊಡ್ಡ ನಂಟು ಕುಂದಾಪುರದ. ನಾನು ನನ್ನ ಹೆಂಡತಿ, ನನ್ನ ಮಕ್ಕಳ, ನಮ್ಮ ಸ್ನೇಹಿತರು ಎಲ್ಲ ಟೆಕ್ನಿಷಿಯನ್. ಕಾಂತಾರ 1 ಮಾಡೋ ಹೊತ್ತಿಗೆ, ಅಂದರೆ ಕಾಂತಾರ 2 ಮಾಡೋ ಹೊತ್ತಿಗೂ ಅಲ್ಲೇ ಇದ್ದಿದ್ದೆ. ಸಾಧಾರಣ 1.5 ವರ್ಷ. ಈಗ ಮತ್ತೆ 1.5 ವರ್ಷದಿಂದ ಅಲ್ಲೇ ಇತ್ತು ನಾವು. ನನ್ನ ಲೆಕ್ಕ ಇನ್ನೂ ಒಂದಷ್ಟು ದಿವಸ ಅಲ್ಲೇ ಇರುತ್ತೆ. ಮಕ್ಕಳನ್ನ ಶಾಲೆಗೂ ಅಲ್ಲೇ ಸೇರಿಸಿತ್ತು ಈಗ. ಸೊ ಹಾಗಾಗಿ ಕಾಂತಾರ ಮಾಡಿದ್ದು ನಾವು ಕುಂದಾಪುರದಾಗೆ, ಬೇರೆ ಎಲ್ಲೂ ಮಾಡಲಿಲ್ಲ. ಇವತ್ತಿಗೆ ಬಹುದೊಡ್ಡ ಸೆಟ್ಗಳನ್ನು ಹಾಕಿ ಸಮೇತ ನಾವು ಅಲ್ಲೇ ಶೂಟಿಂಗ್ ಮಾಡ್ತಾಯಿದ್ವಿ. ಎಲ್ಲೋ ಮನೆ ಬದಿಗೆ ಕೆಲಸ ಮಾಡತ್ತಂಬಂತ ಒಂದು ಫೀಲಿಂಗ್. ಹಾಗಾಗಿ ಈ ಎಲ್ಲ ಪ್ರಶಸ್ತಿಗೆ ನೀವೆಲ್ಲ ಅಭಿನಂದನೆ ಕೊಟ್ರಿ, ಥ್ಯಾಂಕ್ ಯು. ಇದೆಲ್ಲವೂ ಸೇರಬೇಕಾಗಿರೋದು ಕನ್ನಡದ ಜನರಿಗೆ. ಸಿನಿಮಾ ನಾ ಮಾಡಿದ್ದದ ಆ ದೈವದ ಪಾದಕ್ಕೆ ಸೇರ್ಕೊಂಡು ಎಣಿಸ್ಕೊಂತೀನಿ ನಾನು. ಮತ್ತು ಆ ದೈವ ನರ್ತಕರು, ಅವರ ಕುಟುಂಬ, ಅವರುಗಳ ಬಗ್ಗೆ ಮಾಡಿರೋದ್ರಿಂದಾಗಿ ಯಾವತ್ತೂ ಆ ಸಿನಿಮಾ ಅದಕ್ಕೆ ಸಿಗುವಂಥದ್ದು ಎಲ್ಲವೂ ಅವ್ರುಗಳಿಗೆ ಅದು ಅರ್ಪಿಸಬೇಕು ಅನ್ನೋದು ನನ್ನ ಭಾವನೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರೆದ್ರಿ, ಭಾಳ ವಿಶೇಷ ಈ ಕುಂದಾಪುರ ಕನ್ನಡ ಹಬ್ಬ. ನನ್ನ ಕ್ಲಾಸ್ಮೇಟ್ ಒಬ್ಬ ಭಾಸ್ಕರ್ ಅಂದಳಿ ಇದ್ದ ಇಲ್ಲೆಲ್ಲೋ. ಪ್ರತಿ ಸಲ ಚೊರಿ ಮಾಡೋದು ಅವ್ನು ನನಗೆ. ಈ ಸಲ ಒಂದು ಬನಿ ಮರ, ಈ ಸಲ ಒಂದು ಬನಿ ಮರ ಹೇಳಿ ತಪ್ಸ್ಕೊತಿರ್ತಿದ್ದೆ. ಕಳೆದ ವರ್ಷ ಹಂಗಿಂಗೆ ಮಾಡಿ ಹಿಡ್ದ ನನ್ನ. ಎಲ್ಲಿದೆಯಾ? ಎಲ್ಲೋ ಇದ್ದಾವ. ಈಗ ವರ್ಷದಿಂದ ವರ್ಷ ಭಾಸ್ಕರಲ್ಲೆಲ್ಲ ಬದಕಿದ್ದ ಕಡಿಕಾಂಬವನು. ವರ್ಷದಿಂದ ವರ್ಷ ಭಾಳ ಅದ್ಭುತ ಆತಾಯ್ತು. ಇದು ಯಾಕೆ ಯಾಕಂದರೆ ಇವತ್ತಿನ ಪೀಳಿಗೆ ಮಕ್ಕಳಿಗೋಸ್ಕರ ಯಾಕಂದರೆ ಎಣಿಸ್ಕೊಂತೆ ನಾನು. ನಮ್ಮ ಕುಂದಾಪುರ ಭಾಷೆ ಬದುಕು ಇದೆಲ್ಲ ಗೊತ್ತಾಯ್ಕಿದ್ರೆ ಈ ಥರ ಸಂಭ್ರಮದಲ್ಲಿ ಈ ಥರದಲ್ಲಿ ಆಚರಣೆಗಳು ಮಾಡಿ, ನಮ್ಮ ಕಲ್ಚರ್ ಅಂದರೆ ಎಂತ, ನಮ್ಮ ಭಾಷೆಯ ಮಹತ್ವ ಎಂತ, ಮೊದಲಿನ ನಮ್ಮ ಹಿರಿಯರಲ್ಲಿ ಎಂತೆಲ್ಲ ಮಾಡ್ಕೊ ಬಂದಿರೋ ಭಾಳ ಅದ್ಭುತ. ಅಂತ ಹೇಳಿದ್ರೆ ಇಲ್ಲಿ ನಮಗೀಗ ದೀಪ ಬೆಳಗು ಹೊತ್ತಿಗೆ ಕೆಳಬದಿಗೆ ತುಳಸಿ ಕಟ್ಟಿತ್ತು. ಬಂದ್ರ ಕೂಡಲೇ ದೀಪ ಎಲ್ಲಿ ಮೇಲೆ ಹತ್ತಿತ್ತು. ಭಾಳ ಹುಮ್ಮಸ್ಸಾಗೆ ಮಸ್ತ್ ಬತ್ತಿ ಹಾಕಿ ಬೆಚ್ಚಿದ್ವು ಮಕ್ಕಳು. ಸ್ವಲ್ಪ ಇಲ್ಲರ ಹೊಯ್ ಸಮಯ ಎಣ್ಣೆ ಹಾಕಿದ್ದು ಸುಮಾರು ತರಿ ಹಿಡಿಲ್ಲ ಅದು ಹಚ್ತಾಯ್ಕಂತ ನಾನು ರವಿ ಕೇಳಿ ಹೇಳಿದೆ ಅಲ್ಲ. ಹೊಯ್ ಕೆಳಬದಿಗೆ ತುಳಸಿ ಕಟ್ಟಿತ್ತೆ, ಗೋವಿಂದ ಹಾಕ್ಬೇಕಂಡೆ 8 ನಿಮಿಷ ಇಲ್ಲ ಕೆಳಗಿದ್ರೆ ಗೋವಿಂದ ಹಾಕ್ರವ್ರು. ಹಂಗಾಗಿ ಇದೆಲ್ಲದು ಈಗ ಮನೆ ಬಾಗಿಲಿಗೆ ತುಳಸಿ ಕಟ್ಟಿಯಲ್ಲ ಎಂತ ಇಲ್ಲ. ಈಗ ಇಲ್ಲೇ ಕಾಣಕ್ಕೆ ಹಿಂಗೆ ಕಂಡು ಒಂದು ಸ್ವಲ್ಪ ಇಂಥ ಹಬ್ಬದಾಗೆ ಕಂಡು ಒಂದು ಇನ್ಸ್ಪೈರ್ ಆಗಿ ಮತ್ತೆ ಪುನಃ ಶುರು ಮಾಡಲಿ ಅಲ್ಲ. ಒಂದು ಮನೆ ಬಾಗಿಲಿಗೆ ಒಂದು ತುಳಸಿ ಕಟ್ಟಿ, ನಮ್ಮದು ಅಕ್ಕಿ ಮುಡಿ ಅಂದರೆ ಎಂತ, ತಿರಿ ಅಂದರೆ ಎಂತ. ನನಗೆ ಪ್ರತಿ ಸಲ ಒಂದು ಹುಚ್ಚು. ಪ್ರತಿ ಸಿನಿಮಾದಲ್ಲಿ ನನ್ನ ಸಾಂಗ್ ಹಂಗೆ ಅಥವಾ ಒಂದು ಸಿನಿಮಾದಾಗ ಯಾವುದಾದ್ರು ಒಂದು ಸೀಕ್ವೆನ್ಸ್ ಹಂಗೆ ಒಂದು ಊರು ಬದಿ ಕತೆ ಇದ್ದರೆ ಏನಾದ್ರು ಮಾಡಿ ಒಂದು ತಿರಿ ಕಟ್ಟೋದಲ್ಲಿ ಅಲ್ಲೊಂದು ಅಕ್ಕಿ ಮುಡಿ ತಗೋಬಾರ್ದು, ಒಂದು ಮೀನು ಹಿಡೋದು, ಒಂದು ನೊಟ್ಟಿ ಮಾಡೋದು, ಹೂಟಿ ಮಾಡೋದು, ಇದೆಲ್ಲದನ್ನು ತೋರಿಸೋದಕ್ಕೊಂದು ಭಾಳ ಒಂದು ಹುಚ್ಚು. ಅದಕ್ಕೆ ಪ್ರತಿ ಫಿಲ್ಮಾಗ ಅದನ್ನು ಟ್ರೈ ಮಾಡ್ತಾ ಇರುತ್ತೆ. ಈ ಸಲ ಅದು ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು ಅವಕಾಶ. ಸೊ ಇನ್ನು ಮುಂದೆ ಎಷ್ಟೆಷ್ಟು ಆಗ್ತದೆ ಅದನ್ನು ಮಾಡ್ತಾ ಹೊತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಫಂಕ್ಷನಿಗೆಲ್ಲ ಹೊತ್ತಿಲ್ಲ, ಸುಮಾರು ಟೈಮ್ ಆಯ್ತು, ಸಮಾರಂಭಕ್ಕೆ ಸಿಕ್ಕುದಿಲ್ಲ ಅಂದರೆ ಹೇಳ್ತಿದ್ದೀರ. ಇಲ್ಲ ಅಂತಕ್ಕಂದ್ರೆ ಹೇಳ್ರೆ ಕೆಲಸ ಮಾಡ್ಕಿದ್ದೆ, ಕೆಲಸ ಮಾಡಿ ಅಲ್ಲಿ ನಿಮಗೆ ಖುಷಿಯಾರ, ನಿಮಗೆ ಹೆಮ್ಮೆ ಪಡಿಸ್ರೆ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇನ್ಯಾವುದು ಬಪ್ಪದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಅದು ಈಗ ಹ್ಯಾಂಗೆ ಸಿಗ್ತದೆ ಹೇಳ್ರೆ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಲಾಫಿಂಗ್ ಬುದ್ಧ ಅಂದಳಿ. ಅದಕ್ಕೆ ನಮ್ಮ ಪ್ರಮೋದ್ ಶೆಟ್ರ್ ಹೀರೋ, ಅವ್ರನ್ನೊಂದು ಹಳತಿನ ಕಾಲಕ್ಕೆ ಒಂದು ಹೀರೋ ಮಾಡಿಸಿದ್ದೀಗ. ಉಗ್ರ ಹೋರಾಟಗಾರ ಅವ್ರ ಹೋರಾಟ ಮುಂದುವರೆದಿದ್ದು ಈ ಸಲ. ಈ 30ನೇ ತಾರೀಕಿಗೆ ಅದು ರಿಲೀಸ್. ಆ ಪ್ರಯುಕ್ತ ಬಂದೆ. 30ಕ್ಕೆ ರಿಲೀಸ್ ಆಗ್ತೈತಿ. ಎಲ್ಲ ಥಿಯೇಟ್ರಿಗೆ ಬಂದು ಪಿಕ್ಚರ್ ಕಾಣಿ. ಆ ತಂಡಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾಳೆ ಮೋಸ್ಟ್ಲಿ ರಾಜ್ ಶೆಟ್ರ್ ಬತ್ರ ಬಗ್ಗೆ. ಸೊ ನಮ್ಮೆಲ್ಲ ತಂಡದವರಿಗೆ, ನಮ್ಮ ರವಿಗೆ, ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕಲಾವಿದರಿಗೆ, ಆಗಲೇ ನಮ್ಮ ಬಂದಳಿಗೆ ಸುಮಾರು ನಮ್ಮ ತಂಡದವರು ಒಂದು ಪರ್ಫಾರ್ಮ್ ಮಾಡ್ತಿದ್ರು, ಹಾಡನ್ನು ಹಾಡ್ತಾಯಿದ್ರು. ಭಾಳ ಅದ್ಭುತ ಕಲಾವಿದರುಗಳವರು. ಅವರೆಲ್ಲರಿಗೂ, ಎಲ್ಲ ಭಾಗದ ಕಲಾವಿದರುಗಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಪದೇ ಪದೇ ನಾನು ಈ ಕಾರ್ಯಕ್ರಮ ಬಪ್ಪಂಗಾಯಲ್ಲಿ ಇನ್ನೂ ಹೆಚ್ಚೆಚ್ಚು. ಲಾಸ್ಟ್ ಟೈಮ್ ನಾನು ಹೇಳಿದೆ, ಪ್ರಮೋದ್ ಶೆಟ್ಟಿ ಜೋರಾಗಿ ಹೇಳಿದ್ದೆ, ಬರೋ ವರ್ಷ ನೀವು ಪ್ಯಾಲೇಸ್ ಗ್ರೌಂಡಾಗಿ ಮಾಡ್ಕೊಂಬಾರ್ರಿ ಅಂದೇಳಿ. ಮುಂದೊಂದು ದಿವಸ ಈ ಮಳೆಗಾಲದಾಗ ಆತಿಲ್ಲ, ಮುಂದೊಂದು ದಿವಸ ದೊಡ್ಡ ಓಪನ್ ಸ್ಟೇಡಿಯಂ ಹಂಗೆ ಮಾಡುವಂಗಾಯ್, ಲಕ್ಷಾಂತರ ಜನರ ಬಪ್ಪಂಗಾಯ್, ನಮ್ಮ ಕುಂದಾಪುರ ಕನ್ನಡದ ಕಂಪು ದೇಶ ವಿದೇಶದಲ್ಲಿ ಹರಡಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.